ಸಡನ್ ಬಸ್ ಬ್ರೇಕ್ ಹಾಕ್ತಾ ಇದ್ದಂತೆ ಹಾರಿ ಬಿದ್ದ ಕಂಡಕ್ಟರ್. ಹೆಚ್ಚಾಗ್ತಾ ಇದೆ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಚಾಲಕರ ನಿರ್ಲಕ್ಷ್ಯ. ಸಡನ್ ಬಸ್ ಬ್ರೇಕ್ ಹಾಕ್ತಾ ಇದ್ದಂತೆ ಕಂಡಕ್ಟರ್ ಹಾರಿ ಬಿದ್ದಿದ್ದಾನೆ. ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಚಾಲಕರ ನಿರ್ಲಕ್ಷ್ಯ. ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ನಲ್ಲಿ ನಿರ್ವಾಹಕ ಜಂಪ್ ಆಗಿರುವಂತದ್ದು. ಚಾಲಕ ಬ್ರೇಕ್ ಹಾಕ್ತಾ ಇದ್ದಂತೆ ಪಲ್ಟಿ ಹೊಡೆದಿದ್ದಾನೆ. ಟಿಕೆಟ್ ನೀಡ್ತಾ ಇದ್ದಾಗ ಬಸ್ ಚಾಲಕನಿಂದ ಈ ಘಟನೆ ನಡೆದಿರುವಂತದ್ದು. ಟಿಕೆಟ್ ನೀಡ್ತಾ ಇದ್ದಾಗ ಬಸ್ ಚಾಲಕನಿಂದ ಸಡನ್ ಬ್ರೇಕ್ ಬಿದ್ದಿದೆ. ಎಲೆಕ್ಟ್ರಿಕ್ ಬಸ್ ಚಾಲಕರಿಂದ ಅತಿ ವೇಗದ ಚಾಲನೆ. ಸಡನ್ ಬಸ್ ಬ್ರೇಕ್ ಹಾಕ್ತಾ ಇದ್ದಂತೆ ಕಂಡಕ್ಟರ್ ಹಾರಿ ಬಿದ್ದಿದ್ದಾನೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ನೋಡಿ ಯಾವ ರೀತಿಯಾಗಿ ಆತ ಹಾರಿ ಬೀಳ್ತಾನೆ ಅಂತ. ಚಾಲಕ ಸಡನ್ ಆಗಿ ಬ್ರೇಕ್ ಹಾಕ್ತಾ ಇದ್ದಂತೆ ಕಂಡಕ್ಟರ್ ಪಲ್ಟಿ ಹೊಡೆದಿರುವಂಥದ್ದು. ಟಿಕೆಟ್ ಕೊಡ್ತಾ ಇರ್ತಾನೆ. ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲಿ ಡ್ರೈವರ್ ಸಡನ್ ಆಗಿ ಬ್ರೇಕ್ ಹಾಕ್ತಾನೆ. ಸಡನ್ ಬಸ್ ಬ್ರೇಕ್ ಹಾಕ್ತಾ ಇದ್ದಂತೆ ಕಂಡಕ್ಟರ್ ಹಾರಿ ಬಿದ್ದಿದ್ದಾರೆ. ಹೆಚ್ಚಾಗ್ತಾ ಇದೆ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಚಾಲಕರ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ನೋಡಿ ಆ ಡ್ರೈವರ್ ಅವರು ಬಸ್ ಚಲಾಯಿಸ್ತಾ ಇರಬೇಕಾದ್ರೆ ಕಂಡಕ್ಟರ್ ಟಿಕೆಟ್ ಅನ್ನ ಕೊಡ್ತಾ ಇರ್ತಾರೆ. ಕೊಡುವಂತಹ ಸಂದರ್ಭದಲ್ಲಿ ಸಡನ್ ಬ್ರೇಕ್ ಹಾಕಿದಾಗ ಕಂಡಕ್ಟರ್ ಬೀಳುವ ದೃಶ್ಯಾವಳಿಗಳನ್ನು ನೋಡಬಹುದು. ಎಲೆಕ್ಟ್ರಿಕ್ ಬಸ್ ಚಾಲಕರಿಂದ ಅತಿ ವೇಗದ ಚಾಲನೆ ಅಂತಾನೆ ಹೇಳ್ಬೋದು. ಸಡನ್ ಬಸ್ ಬ್ರೇಕ್ ಹಾಕ್ತಾ ಇದ್ದಂತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅರುಣ್, ಇಲ್ಲಿ ಸಡನ್ ಬಸ್ ಬ್ರೇಕ್ ಹಾಕ್ತಾ ಇದ್ದಂತೆ ಆ ಕಂಡಕ್ಟರ್ ಪಲ್ಟಿ ಹೊಡೆದಿರುವಂತದ್ದು. ದಿನೇ ದಿನೇ ಕೂಡ ಬಿಎಂಟಿಸಿ ಚಾಲಕರ ನಿರ್ಲಕ್ಷ್ಯ ಹೆಚ್ಚಾಗಿ ಕಾಣಿಸ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಂಪರ್ಕ ಕಟ್ ಆಗಿದೆ. ಎಲೆಕ್ಟ್ರಿಕ್ ಬಸ್ ಚಾಲಕರಿಂದ ಅತಿ ವೇಗದ ವರ್ತನೆ ಅಂತಾನೆ ಹೇಳ್ಬೋದು. ಸಡನ್ ಬಸ್ ಬ್ರೇಕ್ ಆಗ್ತಾ ಇದ್ದಂತೆ ಕಂಡಕ್ಟರ್ ಹಾರಿ ಬಿದ್ದಿದ್ದಾರೆ. ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಚಾಲಕರ ನಿರ್ಲಕ್ಷ್ಯ ದಿನೇ ದಿನಕ್ಕೂ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಇದೇ ಮೊದಲನೇನಲ್ಲ, ಈ ಹಿಂದೆಯೂ ಕೂಡ ಇದೇ ರೀತಿಯಾದ ಘಟನೆ ಕೂಡ ನಡೆದಿತ್ತು. ಟಿಕೆಟ್ ನೀಡ್ತಾ ಇದ್ದ ಸಂದರ್ಭದಲ್ಲಿ ಬಸ್ ಚಾಲಕನಿಂದ ಸಡನ್ ಬ್ರೇಕ್ ಬಿದ್ದಿದೆ. ಎಸ್ ಅರುಣ್, ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು, ದಿನೇ ದಿನಕ್ಕೂ ಕೂಡ ಚಾಲಕರ ನಿರ್ಲಕ್ಷ್ಯ, ಬಿಎಂಟಿಸಿ ಚಾಲಕರ ನಿರ್ಲಕ್ಷ್ಯ ಜಾಸ್ತಿ ಆಗ್ತಾ ಇರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಏನಂದ್ರೆ ಬೆಂಗಳೂರಿನಲ್ಲಿ ಒಂದ್ ಕಡೆ ಬಿಎಂಟಿಸಿ ಬಸ್ಗಳ ಒಂದು ನಿರ್ಲಕ್ಷ್ಯ ಮತ್ತೆ ಬಿಎಂಟಿಸಿ ಬಸ್ಗಳಿಂದ ಅಪಘಾತ ಸಹ ಒಂದ್ ಕಡೆ ಆಗ್ತಾ ಇದೆ. ಮತ್ತೊಂದು ಕಡೆ ಈ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳು ಏನಿದೆ, ಸೊ ಈ ಬಸ್ಗಳು ಸಹ ಒಂದ್ ರೀತಿ ಸೇಫ್ ಅಲ್ವಾ? ಯಾಕಂದ್ರೆ ಅದರ ಒಂದು ಸ್ಪೀಡ್ ಇರ್ಬೋದು ಮತ್ತೆ ಅದರ ಒಂದು ಬ್ರೇಕ್ ಇರುವಂತಹ ಒಂದು ಪದ್ಧತಿನೇ ಬೇರೆ ರೀತಿ ನಾರ್ಮಲ್ ಬಸ್ ಡಿಫ್ರೆಂಟ್ ಇದೆ. ಯಾಕಂದ್ರೆ ನೀವು ಸಿಸಿಟಿವಿ ದೃಶ್ಯಾವಳಿಯಲ್ಲಿ ನೋಡಬಹುದು, 9ನೇ ತಾರೀಕು ನಡೆದಿರುವಂತಹ ಘಟನೆ. ಇದು ಒಂದು ತಡವಾಗಿ ಬೆಳಕಿಗೆ ಬಂದ ಬೆಂಗಳೂರಿನ ಒಂದು ಎಲೆಕ್ಟ್ರಿಕ್ ಬಸ್ ಯಾವ ರೀತಿ ಘಟನೆ ನಡೆದಿದೆ ಗೊತ್ತಾಗುತ್ತೆ. ಅಂದ್ರೆ ಈ ಒಂದು ಕಂಡಕ್ಟರ್ ಏನು ಅವರು ಒಂದು ಟಿಕೆಟ್ ಅನ್ನ ಕೊಡಕ್ಕೆ ಹಿಂದ್ಗಡೆ ಬಂದು ಮೇಲೆ ನಿಂತ್ಕೊಂಡಿರ್ತಾರೆ. ಯಾಕಂದ್ರೆ ಎಲೆಕ್ಟ್ರಿಕ್ ಬಸ್ ಹಿಂದ್ಗಡೆಯಿಂದ ನೋಡೋದ್ರೆ ನಿಮ್ಗೆ ಹೈಟಲ್ ಇರುತ್ತೆ, ಅಂದ್ರೆ 2 ಸ್ಟೆಪ್ ಹತ್ತಿ ಬರ್ಬೇಕಾಗುತ್ತೆ ಒಳಗಡೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಕಂಡಕ್ಟರ್ ಟಿಕೆಟ್ ಅನ್ನ ಕೊಡ್ತಾ ಇರ್ತಾರೆ. ಮತ್ತೆ ಸಡನ್ ಆಗಿ ಏನು ಮುಂದೆ ಬಂದಂತ ಯಾವ್ದೋ ಒಂದು ವಾಹನ ಇರ್ಬೋದು ಅಥವಾ ಯಾವ್ದೋ ಒಂದು ಟೂ ವೀಲರ್ಗೆ ಬೈಕ್ ಅಂದ್ರೆ ಅಡ್ಡ ಬಂದಿರುತ್ತೆ. ಸೊ ಹಾಗಾಗಿ ಅಲ್ಲಿನ ಬಸ್ ಚಾಲಕರು ಒಂದು ಸಡನ್ ಆಗಿ ಬ್ರೇಕ್ ಆಗ್ತಾರೆ. ಬ್ರೇಕ್ ಆಗದ ಸಂದರ್ಭದಲ್ಲಿ ಒಂದು ಹಾರು ಬೀಳ್ತಾರೆ. ಸುಮಾರು ಒಂದು 2 ರಿಂದ 3 ಅಷ್ಟು ಅಡಿ ಎತ್ತರದಿಂದ ಅವರು ಹಾಡಿ ಕೆಳಗಡೆ ಮಧ್ಯದ ಡೋರ್ಗೆ ಬೀಳುವಂತಹ ದೃಶ್ಯಗಳು ಅದರಲ್ಲಿ ಸರಿಯಾಗಿರುವಂತದ್ದು. ಇದರಿಂದ ಈ ಬಸ್ಗಳು ಯಾವ ರೀತಿ ಚಲಾವಣೆ ಮಾಡಬೇಕು ಮತ್ತೆ ಈ ಬಸ್ಗಳೆಲ್ಲ ನಿರ್ವಹಣೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಒಂದು ರೀತಿ ಬಿಎಂಟಿಸಿಗೂ ಸಹ ಒಂದು ಸದ್ಯಕ್ಕೆ ತಲೆನೋವಾಗಿರುವಂತಹ ಪ್ರಶ್ನೆ. ಯಾಕಂದ್ರೆ ಈ ರೀತಿ ಹಿಂದೆನೂ ಸಹ ಈ ರೀತಿಯ ಎಲೆಕ್ಟ್ರಿಕ್ ಬಸ್ಗಳಿಂದ ಅಪಘಾತಗಳು ಆಗಿರುವಂತಹ ದೃಶ್ಯಗಳು ಸಹ ಕಂಡು ಬಂದಿರುವಂತದ್ದು, ಮತ್ತೆ ಬೇರೆ ಬೇರೆ ರೀತಿಯ ದೃಶ್ಯಗಳು ಸಹ ಕಂಡು ಬಂದಿದೆ. ಆದ್ರೆ ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ದೃಶ್ಯ ಒಂದು ರೀತಿ ಕಂಡಕ್ಟರ್ ಮತ್ತೆ ಡ್ರೈವರ್ಗಳಿಗೂ ಸಹ ಸೇಫ್ ಇಲ್ಲ ಅನ್ನೋದು ಸಹ ಗೊತ್ತಾಗಿರುವಂತದ್ದು. ಅಂಕಿತಾ, ಎಲ್ಲ ಮಾಹಿತಿಗೆ